ಗುರು ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ ಕೇರಳದ ಅತಿ ಉದ್ದವಾದ ಗ್ಲಾಸ್ ಬ್ರಿಡ್ಜನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಮಗೆ ಕರ್ಕೊಂಡು ಹೋಗೋಕ್ಕೆ ಜೀಪ್ ಬಂತು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದಲ್ಲ, ಹೋಗೋ ದಾರಿ ಅಂತೂ ನಿಮಗೆ ಚೆನ್ನಾಗಿ ಅಂತಿರಲ್ಲ, ಎಲ್ಲ ರೋಡೆಲ್ಲ ಹಾಳಾಗಿದೆ. ಸೊ ಅದನ್ನೇ ನಿಮಗೆ ಪ್ಲಸ್ ಪಾಯಿಂಟು. ಸೊ ಅದ್ರಲ್ಲಿ ಹೋಗೋದೇ ಒಂದು ಥ್ರಿಲ್ ಆಗಿರುತ್ತೆ. ಸೊ ನಮ್ಗೆ ಕರೆಕ್ಟಾಗಿ ನಿಮ್ಗೆ ವೀಡಿಯೋಲ್ಲಿ ತೋರಿಸ್ತೀನಿ ನೋಡಿ ರೋಡ್ ಹೇಗೈತೆ ಅಂತ. ಸೊ ಆಲ್ರೆಡಿ ಒಬ್ಬರು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದಾರೆ. ಸೊ ನಿಮಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ತೋರಿಸ್ತೀನಿ ನೋಡಿ ರೋಡ್ ಹೇಗೈತೆ ಅಂತ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದೇನೇ ಅದು ಪ್ರೆಸೆಂಟ್ಲಿ ಇರೋ ರೋಡು. ಸೊ ತುಂಬಾ ಕಷ್ಟ ಈ ರೋಡಲ್ಲಿ ಹೋಗೋದು ಜೀಪಲ್ಲಿ. ಆದ್ರೂ ಈ ಜೀಪು ಸ್ವಲ್ಪನೂ ಬಿಲ್ಡೋಗ್ದೇ ಸೇಫ್ಟಿಯಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತೈತೆ. ಸೊ ನೀವು ನೋಡ್ತಾ ಇದ್ದೀರಾ ರೋಡ್ ಹೇಗೈತೆ ಅಂತ. ಸೊ ನಾವು ನಮ್ಮ ಗ್ರೂಪ್ ಸಮೇತ ಹೋಗ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ಮುಂದೆ ರೀಚ್ ಆದ್ವಿ. ಸೊ ಇವಾಗ ನಾವಿವಾಗ ಹೋಗ್ತಾ ಇರೋದು ಕೇರಳದ ಅತಿ ದೊಡ್ಡ ಗ್ಲಾಸ್ ಬ್ರಿಡ್ಜ್ಗೆ ಹೋಗ್ತಾ ಇದ್ವಿ. ಬನ್ನಿ ನಿಮಗೆ ತೋರಿಸ್ತೀನಿ. ಸೊ ನೀವಿಲ್ಲಿ ಏನು ನೋಡ್ತಾ ಇರೋ ಟಿಕೆಟ್ ತೊಗೊಂಡಾಯ್ತು. ಸೊ ತೊಗೊಂಡು ಇವಾಗ ಒಳಗಡೆ ಎಂಟ್ರೆನ್ಸ್ ಕೊಡ್ತಾರೆ ನೋಡಿ. ಸೊ ಕೆಳಗಡೆ ಫುಲ್ ಇರೋದು ಗಾಜನೇ ಅದಿರೋದು. ಗೈಸ್ ನೀವು ನೋಡ್ತಾ ಇರ್ಬೋದು, ನಾವು ಬಂದಿರೋದು ಗ್ಲಾಸ್ ಬ್ರಿಡ್ಜ್ ಅಂತ. ಇದು ಬಂದು ಕೇರಳದ ಹತ್ರ ಇರೋದು ನೋಡಿ. ಇದು ಬಂದ್ಬಿಟ್ಟು 900 ಮೀಟರ್ ಇರೋದು ನಮಗೆ. ಸೊ ನಾವು ಒಂದು ಫುಲ್ಲು ತುದಿಯಲ್ಲಿ ನಿಂತಿದ್ದೀವಿ. ಸೊ ನೋಡಿ ನಾವು ಗ್ಯಾಂಗ್ ಬಂದ್ಬಿಟ್ಟು ಇದು ಇಷ್ಟು ಜನ ಬಂದಿದ್ದೀವಿ. ಸೊ ಇದು ಬಂದ್ಬಿಟ್ಟು ನಮ್ಮ ಪ್ಯಾಕೇಜ್ ಬಂದ್ಬಿಟ್ಟು ನಾವು 54,000 ರೂಪಾಯಿ ಪ್ಯಾಕೇಜು. ಸೊ ನಮಗೆ ಡೀಟೇಲ್ ವೀಡಿಯೋ ಎಂಡಲ್ಲಿ ಹೇಳ್ತೀನಿ ನಾನು ನಿಮಗೆ, ಓಕೆನಾ? ಓಕೆ, ಇಲ್ಲಿ ತೋರಿಸಿ ನೋಡಿ ನಿಮ್ಗೆ ಎಷ್ಟೊಂದು ಆಳ ಐತೆ ಅಂತ. ನೋಡಿ ಫುಲ್ ಆಳ ಐತೆ. ಸೊ ಗುರು ನನಗಂತೂ ತುಂಬಾ ಭಯ ಆಗ್ತೈತೆ. ಸೊ ಅದೆಲ್ಲ ಆದಮೇಲೆ ಗ್ರೂಪಾಗಿ ಒಂದು ಫೋಟೋನ ತೆಗೆಸ್ಕೊಂಡಾಯಿತು. ಸೊ ಅದಾದಮೇಲೆ ನಿಮಗೆ ಫುಲ್ ವ್ಯೂ ಪಾಯಿಂಟನ್ನು ತೋರಿಸ್ತೀನಿ ನೋಡಿ ಇವಾಗ. ಸೊ ಇದೇ ನೋಡಿ ಅದು ಗ್ಲಾಸ್ ಬ್ರಿಡ್ಜ್ ವ್ಯೂ ಪಾಯಿಂಟ್ ಅಂದರೆ. ಸೊ ನೆಕ್ಸ್ಟು ಆ್ಯಕ್ಟಿವಿಟೀಸ್ಗಳೆಲ್ಲ ಐತೆ. ಸೊ ನಿಮ್ಗೆ ಒಂದೊಂದಾಗಿ ವಿಡಿಯೋ ತೋರಿಸ್ತೀನಿ ಬನ್ನಿ. ಯಾವ ಹುಡುಗಿ ಸೊ ಫಸ್ಟ್ ಟೈಮ್ ನನ್ನಲ್ಲಿ ಈ ಥರ ನಿಮ್ಗೆ ಐತೆ. ಸೊ ಅದರಲ್ಲಿ ಗುಂಡಾಕ್ಬಿಟ್ಟೇ ನಮಗೆ ಕೊಡೋದು, ಬುಲೆಟ್ ಎಲ್ಲ ಹಾಕೋಲ್ಲ. ಸೊ ಅದೇ ನಿಮಗೆ ಒಂದು 2 kg ಬರ್ಬೋದು. ಸೊ ನೋಡಿ ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಗನ್ ಅಂತೂ ತುಂಬ ವೆಯ್ಟ್ ಐತೆ, ಒಂದು 2 kg ಬರ್ಬೋದು ಗನ್ ಅಷ್ಟೇ ನಿಮಗೆ. ಯಾವ ಹುಡುಗಿ ಆಟಕ್ಕೂ ಬಿಟ್ಟಿದ್ದಲ್ಲ ಬಾಣನ. ಸೊ ಇವಾಗ ಫಸ್ಟ್ ಟೈಮ್ ಬಿಡ್ತಾ ಇದ್ದೀನಿ. ಈ ಬಾಣ ಹೋಗ್ಬಿಟ್ಟು ಯಾವ್ದಾರು ಒಂದು ಹುಡುಗಿ ಆಟಕ್ಕೆ ಹೋಗಿ ಟಚ್ ಆಯ್ತು ಅಂದ್ರೆ ಓಕೆ. ಸೊ ಗೈಸ್ ನೀವು ನೋಡ್ತಿರೋ ವಿಡಿಯೋ ಬಂದ್ಬಿಟ್ಟು ಆ್ಯಕ್ಚುಲಿ ಈ ಎಲ್ಲ ಥರ ಆ್ಯಕ್ಟಿವಿಟಿಗಳನ್ನೆಲ್ಲ ಮಾಡ್ಬೋದು. ಸೊ ಈ ಆ್ಯಕ್ಟಿವಿಟಿ ಅಂತೂ ತುಂಬಾ ಕಷ್ಟ. ಸೊ ನಿಮಗೋಸ್ಕರ ನಾನು ಟ್ರೈ ಮಾಡ್ತಿದ್ದೀನಿ. ಓಕೆ, ಲೈವಾಗಿ ನೋಡಿ ನಾನು ಕ್ಯಾಪ್ಷನ್ ತೋರಿಸ್ತೀನಿ. ಸೊ ಗೈಸ್ ಹೋಗ್ಬೇಕಾದ್ರೆ ಕಾಲೆಲ್ಲ ತುಂಬ ಶೇಕ್ ಆಗ್ತಾಯಿತ್ತು. ಸೊ ಯಾಕಪ್ಪ ಅಂದರೆ ಕೆಳಗಡೆ ನೋಡಿದ್ರೆ ಪಾತಲ ಅಲ್ವಾ, ತುಂಬಾ ಭಯ ಆಗ್ತು. ಸೊ ಫೈನಲಿ ಹೋಗಲ್ಲ ಆ ಸೈಡಲ್ಲಿ ನಾನು ರೀಚ್ ಆಗಾಯಿತು. ಸೊ ನೆಕ್ಸ್ಟ್ ವಾಪಸ್ ಬರಬೇಕು. ಸೊ ಅವನೊಂದು ತುಂಬ ಭಯ ಆಗ್ತೈತೆ. ಸೊ ಯಾಕಂದ್ರೆ ನಮ್ಗೆ ಸೇಫ್ಟಿಗಿರೋದು ಜಸ್ಟ್ ಅದೊಂದು ರೋಪ್ ಮಾತ್ರ ಅಷ್ಟೇ. ಸೊ ಗೈಸ್ ಅಂತೂ ನಾನು ರೀಚ್ ಆಗ್ತಾಯಿದ್ದೀನಿ. ಸೊ ತುಂಬಾ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ತುಂಬಾ ಭಯನೂ ಕೂಡ ಆಗುತ್ತೆ ಇದರಲ್ಲಿ. ಸೊ ಗೈಸ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇದ್ರಲ್ಲಿ ಬಂದ್ಬಿಟ್ಟು ಫುಟ್ವೇರ್ ಎಲ್ಲ ರಿಮೂವ್ ಮಾಡಬೇಕು. ಸೊ ಸ್ಲಿಪ್ಪರ್ ಶೂ ಹಾಕಿದರೆ ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡಿಬಿಟ್ಟೇ ಇದರಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಓಕೆ, ಸೊ ಹಂಗೆ ನೋಡಿ ತೋರಿಸ್ತೀನಿ ನಿಮಗೆ ಲೈವಾಗಿ. ತುಂಬ ಕಾಲೆಲ್ಲ ನೋಗ್ತೈತೆ, ನಡ್ಕೊಂಡು ಹೋಗಂತೂ ಆಗಲ್ಲ. ಓಕೆ ನಿಮ್ಮ ಕ್ಯಾಪ್ಚರ್ ಮಾಡಿ ತೋರಿಸಿ. ಸೊ ನೀವು ನೋಡ್ತಾ ಇದ್ದೀರ ಲೈವಲ್ಲಿ ಕಾಲೆಲ್ಲ ತುಂಬ ನೋವಾಗ್ತೈತೆ. ಯಪ್ಪ. ಸೊ ನೀವೇನಾದ್ರು ಬಂತು ಅಂದರೆ ಇದೆಲ್ಲ ಫ್ರೀ ಆ್ಯಕ್ಟಿವಿಟಿನೇ. ಸೊ ನೀವು ಯಾವುದು ದುಡ್ಡು ಕಟ್ಟಬೇಕು, ಟಿಕೆಟ್ ತೊಗೋಬೇಕು. ಬೇಸಿಕಲ್ಲಿ ಟಿಕೆಟ್ ಮಾತ್ರ ತಗೋಬೇಕು. ಓಕೆನಾ. ಸೊ ಗೈಸ್ ಫೈನಲಿ ಆ್ಯಕ್ಟಿವಿಟಿಗಳೆಲ್ಲ ಮುಗಿಸ್ಕೊಂಡು ಸೊ ರೂಮಿಗೆ ಬಂದ್ವಿ. ಸೊ ಇದೇ ನಮ್ಮ ರೂಮು. ಸೊ ನೈಟ್ ಹೊತ್ತು ಲೈಟ್ ಅರೇಂಜ್ಮೆಂಟಲ್ಲಿ ನೋಡಿ ಯಾವ ಥರ ಚೆನ್ನಾಗೈತೆ. ಸೊ ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.